ನಮಸ್ತೆ ಎಲ್ಲರಿಗೂ. ಇವತ್ತಿನ ರೆಸಿಪಿಯಲ್ಲಿ ನಾನು ಶೇಂಗಾ ಚಿಕ್ಕಿಯನ್ನು ಮಾಡ್ತಾ ಇದ್ದೀನಿ. ದೊಡ್ಡವರಿಗೂ ಚಿಕ್ಕವರಿಗೂ ಎಲ್ಲರಿಗೂ ಇಷ್ಟವಾಗುವಂಥ ಒಂದು ಸ್ನ್ಯಾಕ್ಸ್ ರೆಸಿಪಿ ಅಂತಲೇ ಹೇಳ್ಬೋದು. ಟೇಸ್ಟಿಯಾಗಿ ಕ್ರಂಚಿಯಾಗಿ ಮನೆಯಲ್ಲೇ ಸುಲಭವಾಗಿ ನಾವು ಶೇಂಗಾ ಚಿಕ್ಕಿಯನ್ನು ಮಾಡ್ಕೋಬೋದು. ಮತ್ತು ಕಡಿಮೆ ಸಾಮಗ್ರಿಗಳಿಂದ ಇದನ್ನು ನಾವು ಮಾಡ್ಕೋಬೋದು. ಒಮ್ಮೆ ಮಾಡಿದರೆ ಮತ್ತೆ ಮತ್ತೆ ಮಾಡಬೇಕು ಅನಿಸುತ್ತೆ. ಮಕ್ಕಳ ಫೇವರಿಟ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಶೇಂಗಾ ಚಿಕ್ಕಿನ. ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. 1 ಕಪ್ಪು ಶೇಂಗಾ ತೊಗೊಂಡಿದ್ದೀನಿ. ಅರ್ಧ ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ. 2 ಸ್ಪೂನ್ ಎಣ್ಣೆ ತೊಗೊಂಡಿದ್ದೀನಿ. ಈಗ ಒಂದು ಪ್ಯಾನಿಗೆ ಶೇಂಗಾನ ಹಾಕ್ಕೊಂಡು ಸಣ್ಣ ಉರಿಯಲ್ಲಿ ಹುರ್ಕೊತಾ ಇದ್ದೀನಿ. ನೋಡಿ ಈ ಥರ ಹುರ್ಕೋಬೇಕು. ಇವಾಗ ಆಯ್ತಿದು. ಒಂದು ಪ್ಲೇಟಿಗೆ ತಕ್ಕೊತಾ ಇದ್ದೀನಿ. ನೋಡಿ ಇದು ಆರಿದ್ಮೇಲೆ ಹೀಗೆ ಸಿಪ್ಪೆನೆಲ್ಲ ನಾನು ಬಿಡಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಹುರಿದಿದ್ರೆ ಈ ಥರ ಬಿಟ್ಕೊಳ್ಳುತ್ತೆ ಅದರ್ಕದೇ ಸಿಪ್ಪೆ. ಕೈಯಲ್ಲಿ ಹಿಂಗಂದರೆ ಸಾಕು. ನೋಡಿ ಈಗ ನಾನು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಬೇಳೆನ. ಇವಾಗ ಒಂದು ಪ್ಯಾನಿಗೆ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಬೆಲ್ಲ ಹಾಕ್ಕೊಂಡು ಸಣ್ಣ ಉರಿಯಲ್ಲಿ ಕರಗಿಸ್ಕೊತಾ ಇದ್ದೀನಿ ಬೆಲ್ಲನ. ಸಣ್ಣ ಉರಿಯಲ್ಲೇ ಇರಬೇಕಿದು. ನೋಡಿ ನಿಧಾನಕ್ಕೆ ಕರಗ್ತಾ ಇದೆ ಬೆಲ್ಲ. ಹೀಗೆ ನಿಧಾನಕ್ಕೆ ಕರಗಿಸ್ಕೊಂಡು ಇದು ಪಾಕ ಬಂದಿದೆಯಲ್ಲ ಅಂತ ಒಂದು ಪ್ಲೇಟಿಗೆ ನೀರು ತಗೊಂಡು ನಾವು ಚೆಕ್ ಮಾಡಬೇಕಾಗುತ್ತೆ. ಒಂದು ಸ್ವಲ್ಪ ನೀರಿಗೆ ಈ ಥರ ಹಾಕ್ಕೊಂಡು ಉಂಡೆ ಕಟ್ಟಬೇಕು. ಆವಾಗ ಇದು ಬಂದಿದ್ರೆ ಆಗಿದೆ ಅಂತ. ನೋಡಿ ಇದು ಕಟ್ಟೋದಕ್ಕೆ ಬರ್ತಾ ಇದೆ, ಆಗಿದೆ. ಇದಕ್ಕೆ ನಾನು ಬೇಳೆ ಮಾಡಿ ಇಟ್ಕೊಂಡಿರುವ ಶೇಂಗಾನ ಸೇರಿಸ್ಕೊತಾ ಇದ್ದೀನಿ. ಬೇಗ ಇದನ್ನು ತಿರುಗಿಸ್ಕೋಬೇಕು. ಇದು ಬೇಗ ಗಟ್ಟಿ ಆಗಿಬಿಡುತ್ತೆ. ಚೆನ್ನಾಗಿ ಬೇಗ ಕೈ ಆಡಿಸ್ಕೋಬೇಕು. ಈಗ ನಾನು ಒಂದು ಕಟ್ಟೆಗೆ ಎಣ್ಣೆ ಹಚ್ಕೊಂಡಿದ್ದೀನಿ. ಅದ್ರ ಮೇಲೆ ಹಾಕ್ಕೊತಾ ಇದ್ದೀನಿ. ಕೈಯಲ್ಲಿ ಮುಟ್ಟಕ್ಕಾಗಲ್ಲ. ಹೀಗೆ ನಾವು ಸ್ಪೂನಿಂದನೇ ನಾವು ಸರಿ ಮಾಡ್ಕೋಬೇಕು ಶೇಪ. ನೋಡಿ ಕೊಳ್ಪೆ ಇರುತ್ತಲ್ಲ, ಕೊಳ್ಪೆಯಿಂದ ಈ ಥರ ಹಿಂಗೆ ಉಜ್ಕೊಂಡ್ರೆ ಸಮಾಗಿ ಬರುತ್ತೆ. ನೋಡಿ ಇದು 5 ನಿಮಿಷ ಆರಿದೆ. ಇವಾಗ ನಾನು ಕಟ್ ಮಾಡ್ತಾ ಇದ್ದೀನಿ. ತುಂಬ ಗಟ್ಟಿಯಾಗಕ್ಕೆ ಬಿಟ್ಟರೆ ಆಮೇಲೆ ಕಟ್ ಮಾಡೋಕ್ಕೆ ಬರಲ್ಲ. ನೋಡಿ ಅದು ಗಟ್ಟಿ ಆಗ್ತಾ ಇರುತ್ತಲ್ಲ, ಒಂದು ಸ್ವಲ್ಪ ನಿಧಾನಕ್ಕೆ ನಾವು ಈ ಥರ ಹಿಂಗೆ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡ್ಕೋಬೇಕು. ನೋಡಿ ಈ ಥರ ನಾನು ಎಲ್ಲವನ್ನೂ ಕಟ್ ಮಾಡ್ಕೊಂಡಿದ್ದೀನಿ. ಒಂದು 5 ನಿಮಿಷ ಆರಿದ್ಮೇಲೆ ನಾನು ತೆಗ್ದು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಚಿಕ್ಕಿ. ನೋಡಿ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿದೆ. ಮತ್ತು ಬಾಯಲ್ಲಿಟ್ಟರೆ ಹಾಗೆ ಮುರ್ಕೊಳ್ಳುತ್ತೆ. ಏನು ತುಂಬ ಹಾರ್ಡಾಗಿಲ್ಲ ಇದು. ಇನ್ನೊಂದನ್ನು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಹಿಂದ್ಗಡೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ಇದನ್ನು ನಾನು ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ತೀನಿ. ನೋಡಿ ಎಲ್ಲವನ್ನೂ ಕಟ್ ಮಾಡಿದ್ದೀನಿ. ಈಗ ನೋಡೋದಕ್ಕೆ 3 ವಸ್ತುಗಳನ್ನು ನಾವು ಹಾಕಿರೋದು ಈ ರೆಸಿಪಿಗೆ, ಆದರೆ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ಮನೇಲಿರುವ ವಸ್ತುಗಳನ್ನು ನಾವು ಬಳಸ್ಕೊಂಡು ಮಕ್ಕಳಿಗೆ ಈ ಥರ ಆವಾಗವಾಗ ಮಾಡಿಕೊಟ್ರೆ ಅವರಿಗೂ ಖುಷಿಯಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನನ್ನ ವಿಡಿಯೋ ಯಾರಾದರೂ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನೋಡಿ ಎಷ್ಟು ಚೆನ್ನಾಗಿ ಕಟ್ಟಾಯಿತು ಅಂತ. ತುಂಬ ಕ್ರಂಚಿಯಾಗಿ ಬಂದಿದೆ. ಥ್ಯಾಂಕ್ ಯು.